ಬಳ್ಳಾರಿ ಬ್ಯಾನರ್ ಫೈರಿಂಗ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸರ್ಕಾರ ಕತ್ತಿ ಬೀಸಿದೆ. ಸಿಟಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಎತ್ತಂಗಡಿಯಾಗಿದ್ದಾರೆ. ಬಳ್ಳಾರಿ ಬ್ಯಾನರ್ ಫೈರಿಂಗ್ ಪ್ರಕರಣ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸರ್ಕಾರ ಕತ್ತಿಯನ್ನ ಬೀಸಿದೆ. ಸಿಟಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಸಿಟಿ ಡಿವೈಎಸ್ಪಿಗೆ ಗೇಟ್ ಪಾಸ್ ನೀಡಿದೆ ರಾಜ್ಯ ಸರ್ಕಾರ. ಬಳ್ಳಾರಿ ಉಪವಿಭಾಗಕ್ಕೆ ಪ್ರೊಬೇಷನರಿ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ನೂತನ IPS ಯಶ್ ಕುಮಾರ್ ಶರ್ಮಾ ನಿಯೋಜನೆಯಾಗಿದ್ದಾರೆ. ಬಳ್ಳಾರಿ ಬ್ಯಾನರ್ ಫೈರಿಂಗ್ ಗಲಾಟೆ ಏನಿದೆ ಅದಕ್ಕೆ ಇದೀಗ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸರ್ಕಾರ ಕತ್ತಿಯನ್ನ ಬೀಸಿರುವಂಥದ್ದು. ಸಿಟಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಸಿಟಿ ಡಿವೈಎಸ್ಪಿಗೆ ಗೇಟ್ ಪಾಸ್ ನೀಡಿದೆ ರಾಜ್ಯ ಸರ್ಕಾರ. ಬಳ್ಳಾರಿ ಉಪವಿಭಾಗಕ್ಕೆ ಪ್ರೊಬೇಷನರಿ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ನೂತನ IPS ಯಶ್ ಕುಮಾರ್ ಶರ್ಮಾ ಅವರು ನಿಯೋಜನೆಗೊಂಡಿದ್ದಾರೆ. ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ ಈ ಒಂದು ಶೂಟೌಟ್ ಪ್ರಕರಣ ಏನಿದೆ, ಹೊಸ ವರ್ಷದಂದು ನಡೆದಂತಹ ಪ್ರಕರಣ ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ನೂತನವಾಗಿ ಅಧಿಕಾರ ವಹಿಸಿಕೊಂಡಿದ್ದಂತಹ SP ಪವನ್ ನೆಜ್ಜೂರ್ ಅವರನ್ನ ಕರ್ನಾಟಕ ಸರ್ಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂದರೆ ಜನವರಿ 2ನೇ ತಾರೀಕೆ ಅವ್ರನ್ನ ಸಸ್ಪೆಂಡ್ ಮಾಡುತ್ತೆ. ಕೇವಲ ಅಂದರೆ ಅವರು ಅಧಿಕಾರವನ್ನು ಅವತ್ತೇ ತಾನೇ ಸ್ವೀಕರಿಸಿರ್ತಾರೆ. ಜನವರಿ 1ನೇ ತಾರೀಕು ಇನ್ನೇನು ಅಧಿಕಾರ ಸ್ವೀಕರಿಸಿ ಕೆಲವೇ ಹೊತ್ತಿನಲ್ಲಿ ಆ ಒಂದು ದುರ್ಘಟನೆ ನಡೆಯುತ್ತೆ. ಹೀಗಾಗಿ ಅವರ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿರುತ್ತೆ. ಅಂದರೆ ಅವರು ಕರ್ತವ್ಯವನ್ನು ನೀಟಾಗಿ ಪಾಲಿಸಿಲ್ಲ. ಬಳ್ಳಾರಿ ನಗರದಲ್ಲಿ 2 ಗುಂಪುಗಳ ನಡುವೆ ನಡೆದ ಗಲಭೆಯ ನಿಯಂತ್ರಣದಲ್ಲಿ ಅವರು ವಿಫಲರಾದರು. ಜೊತೆಗೆ ಮೇಲಾಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿ ನೀಡಿಲ್ಲ ಅನ್ನುವಂಥ ಕಾರಣವನ್ನು ನೀಡಿ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಅವರು ಅವತ್ತಾನೇ ಚಾರ್ಜನ್ನು ತೆಗೆದುಕೊಂಡಿರ್ತಾರೆ ಬಳ್ಳಾರಿ SP ಆಗಿ. ಅಂದೇ ಸಂಜೆ ಈ ಒಂದು ಹೈ ಡ್ರಾಮಾ ಉಂಟಾಗುತ್ತೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ. ಹೀಗಾಗಿ ಅವರೆಲ್ಲೋ ಒಂದು ಕಡೆ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿಲ್ಲ, ಹಾಗೆ ಮೇಲಾಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿ ನೀಡಿಲ್ಲ ಅಂತ ಕೆಲವೊಂದಿಷ್ಟು ಕಾರಣಗಳನ್ನು ನೀಡಿ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡುತ್ತೆ. ಇನ್ನು ಇದಾದ ಬಳಿಕ ಕೆಲವೊಂದು ಅವರು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರು ಎನ್ನುವಂಥ ವದಂತಿ ಕೂಡ ಹರಿದಾಡುತ್ತೆ. ಆದರೆ ಅದನ್ನು ಅವರು ನಿರಾಕರಿಸಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಇನ್ನು ಯಾವ ಕರ್ತವ್ಯ ಲೋಪದ ಮೇಲೆ ಈಗ ಎತ್ತಂಗಡಿ ಮಾಡಲಾಗಿದೆ ಅಂತ? ಖಂಡಿತ ಚಿಂತನ, ಏನು ಬಳ್ಳಾರಿ ಬ್ಯಾನರ್ ಗಲಭೆ ಮತ್ತು ರಾಜಶೇಖರ್ ಮೃತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಸದ್ಯ ಈಗ 3ನೇ ವಿಕೆಟ್ ಪತನವಾಗಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ಸಿಟಿ ಉಪವಿಭಾಗದ DYSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದರೆಡ್ಡಿ ಅವರನ್ನ ಸ್ಥಳ ನಿಯೋಜನೆ ಮಾಡದೆ ರಾಜ್ಯ ಸರ್ಕಾರ ಒಂದು ವರ್ಗಾವಣೆಯನ್ನ ನಿನ್ನೆ ಸಂಜೆ ಮಾಡಿರ್ತಕ್ಕಂಥದ್ದು. ಚಂದ್ರಕಾಂತ್ ನಂದರೆಡ್ಡಿ ಜಾಗಕ್ಕೆ 2023ರ ಬ್ಯಾಚ್ನ IPS ಅಧಿಕಾರಿ ಆಗಿರ್ತಕ್ಕಂಥ ಯಶ್ ಕುಮಾರ್ ಶರ್ಮಾ ಅವರನ್ನ ಸದ್ಯ ಈಗ ನೇಮಿಸಿ ಒಂದು ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಕೂಡ ಹೊರಡಿಸಿದೆ. ಏನು ಬ್ಯಾನರ್ ಗಲಭೆಯಲ್ಲಿ ಸಿಟಿ DYSP ಆಗಿದ್ದ ಚಂದ್ರಕಾಂತ್ ನಂದರೆಡ್ಡಿ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಕುರಿತು ಏನು ಸದ್ಯ ADGP ಹಿತೇಂದ್ರ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಅವರನ್ನ ಸ್ಥಳ ನಿಯೋಜನೆ ಮಾಡದೆ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರ ವರ್ಗಾವಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಘಟನೆ 2ನೇ ದಿನವೇ ಬಳ್ಳಾರಿ ನೂತನ SP ಆಗಿ ಆಗಮಿಸಿದ್ದ ಪವನ್ ನೆಜ್ಜೂರ್ ಅವನ್ನ ಕೂಡ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಅಮಾನತು ಕೂಡ ಮಾಡಲಾಗಿತ್ತು. ಆ ಬಳಿಕ IGP ಅಂದ್ರೆ ಬಳ್ಳಾರಿ ವಲಯದ IGP ವರ್ತಿಕಾ ಕಟಿಯಾರ್ ಅವನ್ನ ಕೂಡ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಆದ್ರೆ ಇಂದು DYSP ಚಂದ್ರಕಾಂತ್ ನಂದರೆಡ್ಡಿ ಅವರನ್ನ ಕೂಡ ರಾಜ್ಯ ಸರ್ಕಾರ ಒಂದು ಸ್ಥಳ ನಿಯೋಜನೆ ಮಾಡದೆ ಒಂದು ವರ್ಗಾವಣೆ ಮಾಡಿದೆ. ಈ ಮೂಲಕ ಒಂದು ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ 3ನೇ ಪೊಲೀಸ್ ಅಧಿಕಾರಿಯ ತಲೆದಂಡೆ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರೋದು. DYSP ಚಂದ್ರಕಾಂತ್ ನಂದರೆಡ್ಡಿ ಮತ್ತು ಅಡಿಷನಲ್ SP ರವಿಕುಮಾರ್ ತಲೆದಂಡಕ್ಕೆ ಈ ಹಿಂದೆ ಬಿಜೆಪಿ ನಾಯಕರು ಕೂಡ ಒಂದು ತೀವ್ರ ರೀತಿಯಲ್ಲಿ ಆಗ್ರಹವನ್ನ ಕೂಡ ಮಾಡಿದರು. ಅಂದ್ರೆ ಘಟನೆಯನ್ನ ನಿಯಂತ್ರಣ ಮಾಡಲು ವಿಫಲರಾಗಿ ಶಾಸಕರಿಗೆ ಬೆಂಬಲ ನೀಡಿದ್ರು ಎಂದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದು ನೇರವಾಗಿ ಆರೋಪ ಕೂಡ ಈ ಹಿಂದೆ ಮಾಡಿರ್ತಕ್ಕಂಥದ್ದು. ಇದರ ನಡುವೆ ADGP ಹಿತೇಂದ್ರ ವರದಿ ಆಧಾರದ ಮೇಲೆ ಇವರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ತಲೆದಂಡ ಇನ್ನಷ್ಟು ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸಿಂಚನಾ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.